ಮಂಗಳೂರಿನಲ್ಲಿ ನಿಗೂಢ ರೀತಿಯಲ್ಲಿ ವಿದ್ಯಾರ್ಥಿ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಪತ್ತೆಯಾಗಿ 10 ದಿನವಾದರೂ ಕೂಡ ವಿದ್ಯಾರ್ಥಿಯ ಸುಳಿವು ಈವರೆಗೂ ಕೂಡ ಸಿಕ್ಕಿಲ್ಲ. ವಿದ್ಯಾರ್ಥಿ ನಾಪತ್ತೆಯಾಗಿ 10 ದಿನ ಆಗ್ತಾ ಬಂತು, ಆದರೂ ಕೂಡ ವಿದ್ಯಾರ್ಥಿ ಈವರೆಗೂ ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮಂಗಳೂರಿನಲ್ಲಿ ವಿದ್ಯಾರ್ಥಿಯೊಬ್ಬ ನಿಗೂಢ ರೀತಿಯಲ್ಲಿ ನಾಪತ್ತೆಯಾಗಿದ್ರು. ಹೀಗಾಗಿ ಸುಳಿವು ಸಿಗದೇ ಇರುವ ಹಿನ್ನೆಲೆಯಲ್ಲಿ ಈಗ ದಿಗಂತ್ ಅವರ ಪೋಷಕರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ಗೆ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನ ದಿಗಂತ್ ಅವರ ತಂದೆ ಪದ್ಮನಾಭ್ ಅವರು ಸಲ್ಲಿಕೆ ಮಾಡಿದ್ದಾರೆ. ದಿಗಂತ್ ಅನ್ನುವಂತಹ ಬಾಲಕ ನಾಪತ್ತೆಯಾಗಿದ್ದ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ದಿಗಂತ್ ಅವರ ತಂದೆ ಪದ್ಮನಾಭ್ ಅವರು ಸಲ್ಲಿಕೆ ಮಾಡಿದ್ದಾರೆ. ತನ್ನ ಮಗನನ್ನ ಪತ್ತೆ ಮಾಡೋದಕ್ಕೆ ಪೊಲೀಸರಿಗೆ ನಿರ್ದೇಶನ ಕೊಡುವಂತೆ ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಹೈಕೋರ್ಟ್ ದ್ವಿಸದಸ್ಯ ವಿಭಾಗೀಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ಮಾರ್ಚ್ 12ರ ಒಳಗೆ ತನಿಖಾ ವರದಿ ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರಿಗೂ ಕೂಡ ಆದೇಶ ಕೊಡಲಾಗಿದೆ. ಮಾರ್ಚ್ 13ಕ್ಕೆ ವಿಚಾರಣೆ ನ್ಯಾಯಪೀಠ ಮುಂದೂಡಿಕೆ ಮಾಡಿದೆ. ಫೆಬ್ರವರಿ 25ರ ಸಂಜೆ ವಿದ್ಯಾರ್ಥಿ ದಿಗಂತ್ ನಾಪತ್ತೆಯಾಗಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಫರಂಗಿಪೇಟೆ ಕಿದೆಬೆಟ್ಟು ನಿವಾಸಿಯಾಗಿರುವಂತಹ ದಿಗಂತ್ ನಾಪತ್ತೆಯಾಗಿದ್ದರು. ಇನ್ನು ದಿಗಂತ್ ನಾಪತ್ತೆಯಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಆತನ ನಾಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಅನುಮಾನಗಳು ಕಾಡ್ತಾ ಇದೆ. ಯಾಕಂದರೆ ನಾಪತ್ತೆಯಾಗ್ತಾರೆ, ಪೊಲೀಸರಿಗೂ ಕೂಡ ದಿಗಂತ್ ಎಲ್ಲಿ ನಾಪತ್ತೆಯಾದ, ಏನು ಎತ್ತ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಮಾಹಿತಿಗಳನ್ನು ಕಲೆ ಹಾಕೋದಕ್ಕಾಗಲಿಲ್ಲ. ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನುವಂತಹ ಆರೋಪ ಒಂದೆಡೆ. ಇದೇ ಕಾರಣಕ್ಕಾಗಿ ಬೇಸತ್ತು. ಯಾಕಂದರೆ 10 ದಿನ ಆಗಿತ್ತು ನಾಪತ್ತೆಯಾಗಿ, ಆದರೂ ಕೂಡ ವಿದ್ಯಾರ್ಥಿಯ ಸುಳಿವು ಪತ್ತೆ ಮಾಡುವಲ್ಲಿ ಅಧಿಕಾರಿಗಳು ವಿಫಲವಾದರು. ಹೀಗಾಗಿ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಈ ಸಂದರ್ಭದಲ್ಲಿ ಕೋರ್ಟ್ ಹಲವಾರು ನಿರ್ದೇಶನಗಳನ್ನು ಕೊಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ದಿಗಂತ್ ನಾಪತ್ತೆಗೆ ಸಂಬಂಧಪಟ್ಟಂತೆ ಅನೇಕ ಅನುಮಾನಗಳು ಒಂದು ಕಡೆ ವ್ಯಕ್ತವಾಗ್ತಾ ಇದ್ರೆ, ಮತ್ತೊಂದೆಡೆ ಪೊಲೀಸ್ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದುದಕ್ಕೆ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಕೆ ಮಾಡಿ ಕೋರ್ಟ್ ಕೂಡ ಈಗ ಸಾಕಷ್ಟು ನಿರ್ದೇಶನಗಳನ್ನು ಕೊಟ್ಟಿದೆ. ಏನೆಲ್ಲ ಕೋರ್ಟ್ ನಿರ್ದೇಶನ ಕೊಟ್ಟಿದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ನಿಜವಾಗ್ಲು ಬಂಟ್ವಾಳ ತಾಲೂಕಿನ ಫರಂಗಿಪೇಟೆಯ ದಿಗಂತ್ ಏನಿದ್ದಾನೆ, ಈ ಹುಡುಗ ನಾಪತ್ತೆಯಾಗಿ ಬಹಳ ದಿನಗಳೇ ಕಳೆದು ಹೋಗಿದೆ. ಆತ ನಾಪತ್ತೆಯಾಗಿ 10 ದಿನ ಕಳೆದ್ರು ಕೂಡ ಆತನ ಬಗ್ಗೆ ಯಾವುದೇ ರೀತಿಯ ಒಂದು ಸುಳಿವಿಲ್ಲ. ಬಹಳ ಒಂದು ಆಶ್ಚರ್ಯಕ್ಕೆ ಒಂದು ಘಟನೆ ಕಾರಣವಾಗಿರುವಂತದ್ದು. ಯಾಕಂದ್ರೆ ಪೊಲೀಸ್ ಮೂಲಗಳ ಪ್ರಕಾರವೂ ಕೂಡ ಆತ ಎಲ್ಲಿ ಹೋಗಿದ್ದಾನೆ, ಏನಾಗಿದ್ದಾನೆ ಅನ್ನೋದರ ಬಗ್ಗೆ ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಕೂಡ ಇಲ್ಲ. ಹಿಂದೂ ಸಂಘಟನೆಗಳು ಕೂಡ ಇದರ ವಿರುದ್ಧ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು ಕೂಡ ಇದುವರೆಗೂ ಯಾವುದೇ ರೀತಿಯ ಫಲ ಸಿಕ್ಕಿಲ್ಲ. ಹಾಗಾಗಿ ಈಗ ಆತನ ಪೋಷಕರು ಏನಿದ್ದಾರೆ ಅವರು ಹೈಕೋರ್ಟ್ ಮೆಟ್ಟಿಲನ್ನು ಏರಿರುವಂತದ್ದು. ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನ ಕೂಡ ಈಗ ಆತನ ತಂದೆ ಸಲ್ಲಿಸಿದ್ದಾರೆ. ತನ್ನ ಮಗನನ್ನ ಆದಷ್ಟು ಬೇಗ ಪತ್ತೆ ಮಾಡಿ ಕೊಡಿ ಅಂತ ಅವರು ಕೋರ್ಟ್ ಮುಂದೆ ಅಂಗಲಾಚಿರುವಂತದ್ದು. ಪೊಲೀಸರಿಗೆ ಒಂದು ನಿರ್ದೇಶನವನ್ನ ಕೊಡಿ, ಆದಷ್ಟು ಬೇಗ ನನ್ನ ಮಗ ಎಲ್ಲಿ ಹೋಗಿದ್ದಾನೆ, ಏನಾಗಿದ್ದಾನೆ, ಈ ಬಗ್ಗೆ ಮಾಹಿತಿ ನಮ್ಗೆ ನೀಡಿ ಅನ್ನುವಂತಹ ರೀತಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸೊ ಇದಕ್ಕೀಗ ಹೈಕೋರ್ಟ್ ನ ದ್ವಿಸದಸ್ಯ ಪೀಠ ಏನಿದೆ ಅರ್ಜಿಯನ್ನ ವಿಚಾರಣೆಯನ್ನ ಕೂಡ ಮಾಡಿದೆ. ಮತ್ತು ಮಾರ್ಚ್ 12ರೊಳಗೆ ಈಗ ಸದ್ಯ ಏನೆಲ್ಲ ಬೆಳವಣಿಗೆ ಆಗಿದೆ, ಪೊಲೀಸರಿಗೆ ತನಿಖೆಯ ಮೂಲಕ ಏನೆಲ್ಲ ಮಾಹಿತಿಗಳು ಸಿಕ್ಕಿದೆ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ತನಿಖಾ ವರದಿಯನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಅಂತ ಪೊಲೀಸರು ಕೂಡ ಸೂಚನೆಯನ್ನು ನೀಡಲಾಗಿದೆ. ಮತ್ತು ಮಾರ್ಚ್ 13ಕ್ಕೆ ಈ ಒಂದು ವಿಚಾರಣೆಯನ್ನ ಕೂಡ ನ್ಯಾಯಪೀಠ ಮುಂದೂಡಿರುವಂತದ್ದು. ಆತ ಫೆಬ್ರವರಿ 25ರಿಂದ ನಾಪತ್ತೆಯಾಗಿದ್ದ. ಆತ ಎಲ್ಲಿ ಹೋಗಿದ್ದಾನೆ, ಏನಾಗಿದ್ದಾನೆ ಸಂಬಂಧಪಟ್ಟ ಹಾಗೆ ಸದ್ಯ ಯಾವುದೇ ಮಾಹಿತಿ ಇಲ್ಲ. ಶಾಲೆಗೆ ಹೋಗಿ ಬರ್ತೀನಿ ಅನ್ನುವಂತ ವಿಚಾರವನ್ನು ಹೇಳಿದ್ದಾನೆ. ಮತ್ತು ಒಂದು ದೇವಸ್ಥಾನಕ್ಕೆ ಹೋಗುವಂತ ಒಂದು ದಾರಿಯಲ್ಲೂ ದೇವಸ್ಥಾನಕ್ಕೂ ಕೂಡ ಹೋಗಿಲ್ಲ ಆತ, ಮನೆಗೂ ವಾಪಸ್ ಆಗಿಲ್ಲ. ಹಾಗಾಗಿ ಆತ ಎಲ್ಲಿ ಹೋಗಿದ್ದಾನೆ ಅನ್ನುವಂತ ಕುರಿತು ಬಹಳಷ್ಟು ಈಗ ಸದ್ಯ ಆತಂಕ ನಿರ್ಮಾಣವಾಗಿರುವಂತದ್ದು. ಮತ್ತು ಆತನೊಂದು ಚಪ್ಪಲಿ ಮತ್ತು ಒಂದಿಷ್ಟು ರಕ್ತದ ಕಲೆಗಳು ಅಲ್ಲಿ ಪತ್ತೆಯಾಗಿತ್ತು. ಯಾರಾದ್ರೂ ಈತನನ್ನ ಕಿಡ್ನಾಪ್ ಮಾಡಿದಾರ ಅಥವಾ ಯಾವ್ದಾದ್ರು ಮಾಫಿಯಾದ ಕೈಗೆ ಈತ ಸಿಕ್ಕಿ ಬಿದ್ದಿದ್ದಾನ, ಹೀಗೆ ಹಲವು ಅನುಮಾನಗಳು ಈ ಪ್ರಕರಣದ ಮೇಲೆ ಮೂಡಿತ್ತು. ಮತ್ತು ಪೊಲೀಸರು ಕೂಡ ತ್ವರಿತವಾಗಿ ವಿಚಾರಣೆಯನ್ನ ಕೈಗೊಂಡಿಲ್ಲ. ಒಂದಿಷ್ಟು ಪ್ರೊಸೀಜರ್ ಗಳನ್ನ ಕೂಡ ಬಹಳ ಡಿಲೇ ಮಾಡಿದ್ರು ಅನ್ನುವಂತ ರೀತಿಯ ಆರೋಪಗಳು ಕೂಡ ಸದ್ಯ ಕೇಳಿ ಬಂದಿರುವಂತದ್ದು. ಹಾಗಾಗಿ ಈಗ ಇವರು ಹೈಕೋರ್ಟ್ ನ ಮೆಟ್ಟಿಲೇರಿದ್ದಾರೆ. ಏನಾದ್ರೂ ಕೂಡ ಆತನ ಬಗ್ಗೆ ಏನಾದ್ರು ಸುಳಿವು ಸಿಗುತ್ತಾ ಅನ್ನುವಂತ ವಿಚಾರವಾಗಿ ಕಾದು ನೋಡ್ಬೇಕಾಗಿದೆ. ಸಂತೋಷ್, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.